ಓಹೋ ಹೋ ಸಾಹೇಬ್ರ ಮುಖದಲ್ಲಿ ಗಾಬರಿ ಎದ್ದು ಕಾಣ್ತಿದೆ. ಅಂದರೆ ಇವರೊಳಗೆ ಟೆನ್ಷನ್ ಅನ್ನೋ ಬೆಂಕಿ ಹತ್ಕೊಂಡಿದೆ ಅಂತ ಅರ್ಥ. ಹತ್ಕೊಳ್ಳಿ ಹೇಗಿದ್ರು ಮಳೆ ಬಂದು ಮೈ ತಣ್ಣಗಾಗಿದೆ. ಸ್ವಲ್ಪ ಬಿಸಿನೂ ಕಾಯಿಸೋಣ. ಬಿಟ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿದ್ರೆ ಬಿಡಬಾರ್ದು. ಹಾಂ ಸರ್, ಅದು ಹಂಗಲ್ಲ ಸರ್. ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಹೇಳಿ ಕೇಳಿ ನಮ್ಮ ಭಾವ ದೊಡ್ಡ ಬಿಸ್ನೆಸ್ ಮ್ಯಾನು. ಬಿಸ್ನೆಸ್ಸು ಅಂದಮೇಲೆ ಪೈಪೋಟಿ ಎದುರಾಳಿ ಇದ್ದಿದ್ದೆ. ಇವರಲ್ಲಿ ಯಾರಾದರೂ ಆ್ಯಕ್ಸಿಡೆಂಟ್ ಮಾಡಿಸಿರ್ಬೋದಲ್ವಾ ಅಂತ ಹೇಳಕ್ಕೆ ಬಂದೆ. ಹಾಂ, ಆದರೂ ಈ ಆ್ಯಕ್ಸಿಡೆಂಟ್ ಮಾಡಿರೋರು ಕಳ್ಳನ ಮಕ್ಕಳು ಯಾರೇ ಆಗಿರಲಿ, ಅವ್ರಿಗಂತೂ ಶಿಕ್ಷೆ ಆಗದೆ ಸುಮ್ಮನೆ ಬಿಡಲ್ಲ ಸರ್. ಹಾಂ, ಆದರೆ ಆ ವೆಂಕಿನ ಬಿಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ, ಅದೊಂದೇ ಬೇಜಾರಷ್ಟೇ. ಇವನು ನಮ್ಮ ಬುಡಕ್ಕೆ ಬರ್ತಾವನಲ್ಲ ಸರ್. ಹೌದೌದು, ನೀವು ಬಿಡಬೇಡಿ ನೀವು. ಅಷ್ಟರಲ್ಲಿ ನಾನು ನಮ್ಮ ಸೊಸೆನ ವಿಚಾರಿಸ್ಕೊತೀನಿ. ಹಾಂ, ಬಿಡೋ ಮಾತೇ ಇಲ್ಲ ಸರ್. ಇದರಿಂದ ನಮ್ಮ ಮನೇಲೂ ಟೆನ್ಷನ್, ನಿಮ್ಮ ಮನೇಲೂ ಟೆನ್ಷನು. ಅದಕ್ಕೆ ಮೊದಲು ಇದು ಆಕ್ಸಿಡೆಂಟ್ ಯಾರು ಮಾಡಿದ ಅವ್ರಿಗೆ ಶಿಕ್ಷೆ ಕೊಡಿಸ್ಬಿಟ್ಟು ಆಮೇಲೆ ನಿಮ್ಮ ಹತ್ರ ಬಂದು ಪ್ರಾಜೆಕ್ಟ್ ವಿಷಯ ಮಾತಾಡೋಣ ಅಂತ. ಅಲ್ಲ ಕಣ್ರಿ, ಇದನ್ನೆಲ್ಲ ಕೇಳಿ ಅಂತ ಬಂದ್ರ? ಹೌದು ಸರ್, ಈ ಟೆನ್ಷನಲ್ಲಿ ಪ್ರಾಜೆಕ್ಟ್ ವಿಷಯ ಮುಂದೆ ಹೋಗ್ತಿರ್ಲಿಲ್ಲ. ಅದಕ್ಕೆ ಮೊದಲು ಇದನ್ನು ಮುಗಿಸ್ಕೊಳ್ಳೋಣ ಅಂತ. ಸರಿ ಬಿಡಿ, ಇದೆಲ್ಲ ಮುಗಿದ್ಮೇಲೆ ನೀವು ಹೇಳ್ದಂಗೆ ಮಾಡಮ್ಮ. ಸರಿ ಸರ್, ನಾನಿನ್ನು ಬರ್ತೀನಿ ಸರ್. ಸರಿ ಬನ್ನಿ. ಹಾಂ, ಇವ್ನು ದಿಟ್ಟವಾಗ್ಲೂ ಇದನ್ನೇ ಮಾತಾಡಕ್ಕೆ ನನ್ನ ಹತ್ರ ಬಂದಿದ್ದ. ಈಗ ನಮ್ಮ ಸಿದ್ದೇಗೌಡನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಏನಾದರೂ ಒಂದು ಅನುಮಾನ ಬಂದ್ಬಿಟ್ಟಲ್ಲ ಹೆಂಗೆ? ಎಲ್ಲ ಬರೇ ತಲೆನೋವಿಗೆಲೆ ಆಗೋಗ್ಬಿಟ್ವಲ್ಲ ನನಗೆ. ಮೊದಲು ಈ ಭಾವನ ಏನೇನೋ ಮಾಡೋಕ್ಕೆ ಹೋಗಿ ನಮ್ಮ ಸಿದ್ದೇಗೌಡನ ತಗೊಳಕೋದಕ್ಕೆ ಮುಂಚೆ ಅವಳ ಹತ್ರ ಔಷಧಿ ಮಾತಾಡಬೇಕು. ಇಲ್ಲಾಂದರೆ ಬಹು ಕಷ್ಟ ಆಗ್ಬಿಡ್ತದೆ. ಬಂದ್ಬಿಡವ. ಚಂದನ ಅವರೇ, ನೀವು ಬ್ಯೂಟಿ ಪಾರ್ಲರ್ಗೆಲ್ಲ ಹೋಗ್ತೀರಾ? ಮದುವೆಗೆ ಮುಂಚೆ ಹೋಗ್ತಿದ್ದೆ ಅಷ್ಟೇ, ಆದ್ಮೇಲೆ ಹೋಗೇ ಇಲ್ಲ. ಹಾಗೆಲ್ಲ ಮಾಡಬಾರ್ದು. ಹೆಣ್ಮಕ್ಳಿಗೆ ಅಡುಗೆ ಮನೆ ಎಷ್ಟು ಇಂಪಾರ್ಟೆಂಟು, ಬ್ಯೂಟಿ ಪಾರ್ಲರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈಗ ನೋಡಿ, ಐಬ್ರೋಸ್ ಎಲ್ಲ ಶೇಪ್ಗಳು ಮಾಡಿಸಿದ್ರೆ ನಮ್ಮ ಕಣ್ಗಳು ಚೆನ್ನಾಗಿ ಕಾಣುತ್ತೆ. ಫೇಶಿಯಲ್ ಮಾಡಿಸಿದ್ರೆ ನಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಹೇರ್ ಸ್ಟೈಲ್ಗೆ ಹೇರ್ ಸ್ಟ್ರೇಟಿಂಗು, ಹೇರ್ ಸ್ಪಾ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೆಣ್ಮಕ್ಳಿಗೆ ಸೌಂದರ್ಯನೇ ಅಲ್ವಾ, ಇದೆಲ್ಲ ಮಾಡಿಸಿದ್ರೆ ಬೆಲೆ ಇರಲ್ಲ. ನಾನೇನು ಗೊತ್ತಾ, ಹೊರಗಡೆ ಇರೋ ಸೌಂದರ್ಯಕ್ಕಿಂತ ಮನಸ್ಸಿರೋ ಸೌಂದರ್ಯಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ. ಈಗ ಮೇಕಪ್ ಎಷ್ಟೊತ್ತು ಅಂತ ಇರುತ್ತೆ, ಬಿಸಿಲಿಗೆಲ್ಲ ಒಣಗೋಗುತ್ತೆ, ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅಲ್ವಾ? ನಿಮಗೆ ಮದುವೆ ಆಗೋಗಿದೆಯಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ. ಆದ್ರೂ ನನಗೆ ನನ್ನ ಸುಬ್ಬ ಇದ್ದಾನೆ, ಅವನ್ನ ಇನ್ನೂ ಇಂಪ್ರೆಸ್ ಮಾಡ್ಬೇಕು. ಅದಕ್ಕೆಲ್ಲ ಈ ರೀತಿ ಮಾಡ್ಬೇಕಾಗುತ್ತೆ. ಮಗ, ಎರಡು ಸಖತ್ತಾಗಿರೋ ಅಕ್ಕಿಗಳು ಇನ್ನ ಸಖತ್ತಾಗಿ ಕಾಣಿಸೋದಕ್ಕೆ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾ ಇದಾರಂತೆ. ನಾವಿಬ್ರು ಅವರಿಬ್ಬರಿಗೆ ದಾರಿ ತೋರ್ಸೋಣ, ನಡಿ ಮಗ. ಯಾರು ನೀವು? ಯಾಕೆ ಈ ತರ ತೊಂದರೆ ಕೊಡ್ತಾ ಇದ್ದೀರಾ? ಅಡ್ಡ ಹಾಕಿದ್ದೀರಾ? ಹೋಗ್ರಿ ಸುಮ್ಮನೆ. ಸೌಂದರ್ಯ ದೇವತೆಯ ಆರಾಧಕರು ನಾವು. ನಮ್ಮ ಭಕ್ತಿಗೆ ಇಬ್ರು ಹೊಲದ್ ಬಂದ್ರೆ ಅಭಿಷೇಕ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ತೀವಿ. ಅವರೇ ಮೊದ್ಲು ಇಲ್ಲಿಂದ ಹೋಗ್ಬಿಡೋಣ. ರಾತ್ರಿ ಹೊತ್ತಿರ್ಲಿ, ಹಗಲು ಹೊತ್ತೆ ಹೆಣ್ಮಕ್ಳಿಗೆ ಓಡಾಡೋದಕ್ಕಾಗಲ್ಲ. ಮೊದ್ಲು ಇಲ್ಲಿಂದ ಹೋಗ್ಬಿಡೋಣ, ಬನ್ನಿ. ದರ್ಶನ ಕೊಟ್ಟು ವರ ಕೊಡ್ದಿದ್ರೆ ಹೇಗೆ? ಏನಂದ್ರೆ? ಅಭಿಷೇಕನ? ಹೌದು. ಪ್ರಸಾದನ? ಹೌದು. ಪ್ರಸಾದ ಬೇಕಾ? ಪ್ರಸಾದ ಬೇಕು. ಪ್ರಸಾದ ಬೇಕಾ ನಿಂಗೆ? ನೀವು ಅಜ್ಜಿ?
ಇನ್ನೊಂದ್ಸಲ ನಿಮ್ ತಂಟೆಗೆ ಬರೋದಿಲ್ಲ, ಬಿಟ್ಬಿಡಿ ಅಕ್ಕ. ಮೊದ್ಲೇ ನನ್ ಮಕ್ಕಳ್ರ ಈ ಕಡೆ ತಲೆ ಹಾಕ್ ನೋಡಿ, ತಲೆನೇ ಹೊಟ್ಟೋಗುತ್ತೆ. ನಮ್ ಹೆಣ್ಮಕ್ಳಿಗೆ ತಾಳ್ಮೆ ಅನ್ನೋದಿರುತ್ತೆ, ಆ ತಾಳ್ಮೆ ಕೆಟ್ರೆ ಕಾಲಿನೂ ಹಾಕ್ತಿವಿ. ಹೊಡ್ರಿ ಇಲ್ಲಿಂದ, ಓಡ್ರೋ. ಬಾರೋ. ಮಾವ ಬಂದೇನವಾ? ಹಾ, ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳಿದ್ರಲ್ಲ ಮಾವ, ಏನಾಯ್ತು? ಏನೂ ಇಲ್ಲ ಕಣವ, ನಾನು ಏನೋ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮಣ್ಣ ವೆಂಕಿ ಕೇಸ್ನ ನೀನೇ ವಾದ ಮಾಡ್ತಾ ಇದ್ದೆ ಅಂತ ಇದ್ದೀನವಾ? ಹೌದು ಮಾವ, ಅದು ಕೋರ್ಟಲ್ಲಿ ಅಣ್ಣ ಹೇಳ್ತಿದ್ದು ಯಾರಿಗೂ ಅರ್ಥ ಆಗಲಿಲ್ಲ, ಲಾಯರ್ ಹೇಳ್ತಿದ್ದು ಅಣ್ಣನಿಗೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಜಡ್ಜ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪರ್ಮಿಷನ್ ತೊಗೊಂಬಂದ್ರೆ ನೀವೇ ವಾದ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಆಯಿತು. ಅದು ಸರಿ ಮಾವ, ಈ ವಿಷಯ ನಿಮಗೆ ಯಾರು ಹೇಳಿದ್ರು? ಅದೇ ಕಣವ, ರವಿಶಂಕರ್. ನಿಮ್ಮ ಸೊಸೆ ಈ ಕೇಸ್ನ ವಾದ ಮಾಡ್ತಾವ್ರೆ. ನನಗೆ ವೆಂಕಿ ಬಗ್ಗೆ ಅನುಮಾನ ಅದೇ, ಜೊತೆಗೆ ಇನ್ನೂ ಕೆಲವು ಜನಗಳ ಬಗ್ಗೆ ಅನುಮಾನ ಅದೇ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ ಕಣವ. ಅಲ್ಲ ಮಾವ, ನಮ್ಮ ವೆಂಕಿ ಅಣ್ಣ ಈ ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯ ಹೇಳಿ? ಆ ರವಿಶಂಕರ್ ಅವರು ನಮ್ಮ ಫ್ಯಾಮಿಲಿ ಬೇಕು ಬೇಕು ಅಂತ ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಇದ್ರು. ಅದಕ್ಕೆ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಬಂದೆ. ಓ, ಮಾವ, ಈ ಕೇಸ್ ವಿಚಾರವಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇದೇನವ ಹಿಂಗೆ ಕೇಳ್ಬಿಟ್ಟೆ? ನನ್ನ ಸಪೋರ್ಟ್ ನಿನಗೆ ಇದ್ದಿದ್ದೇನೆ ಕಣವ. ಆದ್ರೂ ಒಂದು ವಿಷಯ ಕೇಳಬೇಕಾಗಿತ್ತು ಕಣವ. ಕೇಳಿ ಮಾವ. ಅಲ್ಲ ಕಣವ, ಸುಮ್ಕೆ ಕೇಳ್ತಾ ಇದ್ದೀನಿ, ಈ ಆಕ್ಸಿಡೆಂಟ್ ಬಗ್ಗೆ ಯಾರು ಮಾಡೋರೆ ಅಂತ ನಿನ್ಗೇನಾದ್ರು ಗೊತ್ತದೇನವ? ಇಲ್ಲ ಮಾವ, ಗೊತ್ತಿದ್ದಿದ್ರೆ ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತಿದ್ದೆ. ಯಾರೇ ಆಗಿದ್ರು ನಮ್ಮ ವೆಂಕಿ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರಲ್ಲ. ಸದ್ಯ ಇವಳಿಗೇನು ಗೊತ್ತಿಲ್ವಲ್ಲ. ಸರಿ ಕಣವ, ನೀ ಹಂಗೆ ಮಾಡವ, ಹಂಗೆ ಮಾಡು. ಮಾವ, ನೀವು ಯಾಕೆ ಹೀಗೆ ಕೇಳಿದ್ರಿ? ಅಲ್ಲ ಕಣವ, ಈಗ ನಿಮ್ಮಣ್ಣ ನಿರಪರಾಧಿ ಅಂತ ನಿನಗೆ ಗೊತ್ತದೆ ಅಲ್ವೇ? ಹಂಗೆ ಅಪರಾಧಿಗಳು ಯಾರು ಅಂತ ನೀನೇನಾದರೂ ತಿಳ್ಕೊಂಡಿದ್ದೇನೋ ಅಂತ ಕೇಳಕ್ಕೆ ಮಾಡಿದೆ ಆಟೆಯ. ಇಲ್ಲ ಮಾವ, ಅವ್ರು ಯಾರು ಅಂತ ನನಗಿನ್ನ ಗೊತ್ತಿಲ್ಲ. ಅಲ್ಲ ಕಣವ, ಈಗ ಅಪರಾಧ ಯಾರೇ ಮಾಡಿರಲಿ ಅವ್ರಿಗೆ ಶಿಕ್ಷೆ ಗ್ಯಾರಂಟಿ ಕೊಡಿಸ್ತೀಯ ಅಲ್ವೇನವ? ನೀನೇನೋ ನಿಮ್ಮಣ್ಣ ನಿರಪರಾಧಿ ಅಂತ ಗೊತ್ತು, ಅದಕ್ಕೆ ಅವನ್ನ ಬಿಡಿಸ್ಬೇಕು ಅಂತ ಓಡಾಡ್ತಿದ್ಯಾ. ಅಕಸ್ಮಾತ್ ನಿನಗೆ ಗೊತ್ತಿರೋರು ಯಾರಾದರೂ ಈ ಕೆಲಸ ಮಾಡಿಸ್ಬಿಟ್ಟಿದ್ರೆ? ಅವ್ರು ಯಾರೇ ಆಗಿದ್ರು ನ್ಯಾಯನೇ ಅಲ್ವಾ ಮಾವ? ಗೊತ್ತಿರೋರಾಗಿರ್ಲಿ ಗೊತ್ತಿಲ್ಲದೆ ಇರೋರಾಗಿರ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಕಸ್ಮಾತ್ ನಿಮ್ಮ ಮನೆಯವರೇ ಯಾರಾದರೂ ಈ ಕೆಲಸ ಮಾಡಿಸ್ಬಿಟ್ಟಿದ್ರೆ? ಏನು ಹೇಳ್ತಿದ್ದೀರಾ ಮಾವ? ನಮ್ಮ ಮನೆಯವ್ರು ಯಾಕೆ ಈ ಆಕ್ಸಿಡೆಂಟ್ ಮಾಡಿಸ್ತಾರೆ? ಇನ್ನೆಂಗವ ಕೇಳಿ, ಮಾಡಿರೋದು ನಾವೇ ಅನ್ನಕ್ಕೆ ಸಿಕ್ಕಾಕೊಡ್ರೆ ಏನು ಮಾಡ್ತೀಯ ಅಂತ ಕೇಳಬೇಕಲ್ವೇ ಮಾವ? ಅಲ್ಲ ಕಣವ, ನೀನೇ ಅಲ್ವೇ ಕೋರ್ಟಲ್ಲಿ ವಾದ ಮಾಡ್ತಾ ಇರೋದು, ಅದಕ್ಕೆ ಕೋರ್ಟಲ್ಲಿ ತಿರುಗಿಸಿ ಮಗ್ಸಿ ಇವೆಲ್ಲ ಕೇಳ್ತಾರೆ. ನೀನು ಹೆಂಗೆ ತಯಾರಿ ಮಾಡ್ಕೊಂಡಿದ್ಯಾ ಅಂತ ಕೇಳಕ್ಕೆ ಮಾಡಿದೆ ಆಟೆ ಕಣವ. ಯಾರೇ ಆಗಿದ್ರೂ ಪರವಾಗಿಲ್ಲ ಮಾವ, ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಇದೇ ನನ್ನ ಗುರಿ. ಆದ್ರೂ ನಿನ್ಗೊಂದು ಮಾತು ಹೇಳ್ತೀನಿ ಕಣವ, ನೀನು ಬೇಸರ ಮಾಡ್ಕೋಬಾರ್ದು ಕಣವ. ಪರವಾಗಿಲ್ಲ ಮಾವ, ಹೇಳಿ. ಅಲ್ಲ ಕಣವ, ನಿನಗೆ ಯಾಕವ ಈ ವಾದ ಮಾಡೋ ಹುಷ ಬರಿಯಲ್ಲ? ಈಗೇನು ನಿನಗೆ ನಿಮ್ಮ ಅಣ್ಣ ಬೆಂಕಿ ಆಚೆಗೆ ಬರ್ಬೇಕು ಆಟೆ ಅಲ್ವೇ? ನಾನೇ ಏನಾದರೂ ವ್ಯವಸ್ಥೆ ಮಾಡಿ ಅವ್ನ ಆಚೆ ಕರ್ಕೊಂಬರ್ತೀನಿ, ನೀನು ಸುಮ್ಕಿದ್ಬಿಡು. ಇಲ್ಲ ಮಾವ, ಈಗಾಗಲೇ ಈ ವಿಷಯ ಕೋರ್ಟ್ ತನಕ ಹೋಗಿದೆ. ನೀವಿದ್ರ ಮಧ್ಯೆ ಬಂದರೆ ನಿಮಗೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ಅಂತ ನಾನು ಹೇಳಿದ್ದು. ಸರಿ ಕಣವ, ನೀನು ಹಂಗೆ ಮಾಡವ, ಹಂಗೆ ಮಾಡು. ಇಷ್ಟಕ್ಕೇನಾ ಮಾವ ಕರೆದಿದ್ದು? ಹೂ ಕಣವ, ಇದೇ ವಿಷಯ ಮಾತಾಡೋಣ ಅಂತ ಇಲ್ಲಿವರೆಗೂ ಕರೆದೆ. ಸರಿ ನಡಿವ, ನೀನು ನಡಿ. ಸರಿ ಮಾವ. ಚಂದನ ಅವರೇ, ಒಂದು ನಿಮಿಷ. ನಿಮ್ಮಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿವಸ ನನಗೆ ಲವ್ ಗುರು ಆಗಿದ್ರಿ, ಇವಾಗ ಫೈಟ್ ಮಾಡಿ ಆಕ್ಷನ್ ಗುರು ಆಗ್ಬಿಟ್ಟಿದ್ದೀರಾ. ನಿಮ್ಮಲ್ಲಿ ಇನ್ನೂ ಎಷ್ಟೊಂದು ಹಿಡನ್ ಟ್ಯಾಲೆಂಟ್ಸ್ ಇದೆ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ತಾನವರೇ. ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಚೆನ್ನಾಗಿರೋ ಗುಲಾಬಿ ಹೂವನ್ನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡೋರೇ ಹೆಚ್ಚು, ನಾವು ಮುಳ್ಳಾಗಿ ಅದನ್ನು ಕಾಪಾಡ್ಕೋಬೇಕು. ಆದರೂ ನೀವು ಒಂಥರ ಗ್ರೇಟ್ ಬಿಡಿ ಚಂದನ ಅವರೇ. ನೋಡೋದಕ್ಕೆ ಸೈಲೆಂಟ್ ಆಗಿ ಇರ್ತೀರಾ, ಕೋಪ ಬಂದರೆ ವೈಲೆಂಟ್ ಆಗಿ ಹೋಗ್ತೀರಾ.
ಸಮಾಧಾನವಾಗಿದ್ರೆ ಗಾನ ಸರಸ್ವತಿ ಆಗ್ತೀರಾ. ನನ್ನ ಪಾಲಿಗೆ ನೀವು ಪ್ರೇಮ ದೇವತೆ ಆಗಿದ್ದೀರಾ. ಅದು ಅಲ್ಲದೆ ಮನೆ ಕೆಲಸ ಬೇರೆ ಮಾಡ್ತೀರಾ. ಇಷ್ಟೆಲ್ಲ ಮಾಡೋದನ್ನ ನೋಡ್ತಿದ್ರೆ ನಂಗೆ ಯಾಕೋ ನೀವು ಇಲ್ಲಿಗೆ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಂದಿರಾ ಅನ್ನೋದೇ ನನ್ನ ಅನುಮಾನ. ಚಂದನ ಅವರೇ, ನಿಜ ಹೇಳಿ, ನೀವು ಯಾರು? ನೀವೆಲ್ಲೇನಕ್ಕೆ ಬಂದಿದ್ದೀರಾ? ಇಲ್ಲಿಗೆ ಬಂದಿರೋದಕ್ಕೆ ಬೇರೆ ಏನಾದರೂ ಉದ್ದೇಶ ಇದೆಯಾ? ಅಯ್ಯೋ, ಇವ್ರೇನು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ನಾನು ಓವರಾಗಿ ನಡ್ಕೋತಾ ಇದ್ದೀನ? ಇಲ್ಲ, ಇದನ್ನು ಇಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲದೆ ಹೋದರೆ ಇನ್ನಷ್ಟು ಅನುಮಾನಗಳು ಶುರುವಾಗುತ್ತೆ. ಚಂದನ ಅವರೇ, ನಿಮ್ಮನ್ನೇ ಕೇಳ್ತಿರೋದು, ನಿಜವಾಗ್ಲೂ ನೀವು ಯಾರು? ತನೋರೆ, ನೀವು ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ ಅನ್ಸುತ್ತೆ. ನೀವು ಅಂದ್ಕೊಂಡು ಹಾಗೆಲ್ಲ ಏನೂ ಇಲ್ಲ. ನಾನು ನಿಮ್ಮನೆ ಕೆಲಸದವಳು ಅಷ್ಟೇ. ಹೋಗಿ ಚಂದನ ಅವರೇ, ಯಾವಾಗಲೂ ಇದೇ ರೀತಿ ಹೇಳ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಲ್ಲ. ಪರವಾಗಿಲ್ಲ, ಯಾವತ್ತಾದ್ರೂ ಒಂದ್ ದಿವಸ ನೀವು ಯಾರು ಅನ್ನೋದನ್ನ ಪತ್ತೆ ಹಚ್ತೀನಿ. ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಅಲ್ಲ ಚಂದನ ಅವರೇ, ನೀವು ಇಷ್ಟೆಲ್ಲ ಹೋರಾಟ ಮಾಡೋರು ನಿಮ್ಮ ಗಂಡನ ಯಾಕೆ ಎದುರಿಸಿಲ್ಲ? ಈಗ ಅವ್ರಿಗೆ ಒಂದು 4 ಬಾರಿಸಿದ್ರಲ್ಲ, ಅದೇ ರೀತಿ ನಿಮ್ಮ ಗಂಡನಿಗೂ 4 ಬಾರಿಸಿದ್ರೆ ನಿಮ್ಮ ಹ್ಯಾಂಡ್ ಓವರ್ ತೊಗೊಬೋದಾಗಿತ್ತಲ್ವಾ? ಅದನ್ನ ಬಿಟ್ಬಿಟ್ಟು ನಿಮ್ಮ ಗಂಡಂಗೆ ಹೆದರ್ಕೊಂಡು ಬಂದಿದ್ದೀರಲ್ಲ ನೀವು. ಹೋಗಿ ಚಂದನ ಅವರೇ, ನೀವು ನಾನು ಏನು ಕೇಳಿದ್ರು ನೀವು ಉತ್ತರನೇ ಕೊಡಲ್ಲ ಅಂತೀರಲ್ಲ. ನಾನೇ ಪ್ರಶ್ನೆ ಕೇಳಬೇಕು, ನಾನೇ ಉತ್ತರ ಹೇಳ್ಕೋಬೇಕು. ಅಟ್ಲೀಸ್ಟ್ ಇದಕ್ಕಾದ್ರೂ ಆನ್ಸರ್ ಮಾಡಿ. ನೋಡಿ ತನೋರೆ, ನಾನೇ ಇವಾಗ ಪ್ರಶ್ನೆಯಾಗಿ ಉಳಿದಿರುವಾಗ ನಿಮ್ಮ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ನೀವು ಯೋಚನೆ ಮಾಡಬೇಡಿ, ನಾನು ನೀವು ಅಂದ್ಕೊಂಡಿರೋ ಹಾಗಿಲ್ಲ. ಲೇಟ್ ಆಯ್ತು, ಬನ್ನಿ. ಓಹೋ ಭಾವನಾ ಮೇಡಮ್ ಅವರೇ, ಯಾವ ನನ್ನ ನೋಡಿದರೆ ಸಾಕು ಬುಸ್ಕೊಡ್ತಿದ್ದವ್ರು ಇವತ್ತು ಸಾಕ್ಷಾತ್ ನೀವೇ ನನ್ನ ಮಾತಾಡಬೇಕು ಅಂತ ಕರೆಸ್ಕೊಂಡಿದ್ದೀರಾ. ಏನು ಸಮಾಚಾರ? ಎನಿಥಿಂಗ್ ಸ್ಪೆಷಲ್? ನೀವು ನಮ್ಮ ಮಾವನ ಭೇಟಿ ಆದ್ರಂತೆ. ಹೌದು, ಏನೋ ಪ್ರಾಜೆಕ್ಟ್ ವಿಷಯ ಮಾತಾಡಬೇಕಿತ್ತು, ಭೇಟಿ ಅದೇ. ಯಾಕೆ, ನಿಮ್ಮ ಹತ್ರ ಪರ್ಮಿಷನ್ ಕೇಳಿ ಮೀಟ್ ಆಗಬೇಕಿತ್ತಾ? ಹಾಂ, ಎಲ್ಲ ಟೈಮಲ್ಲೂ ಆಟ ಆಡೋಕೆ ನೋಡಬೇಡಿ ರವಿಶಂಕರ್ ಅವರೇ. ಇದು ನನ್ನ ಅಣ್ಣನ ಜೀವನದ ಪ್ರಶ್ನೆ, ನಮ್ಮ ಮನೆಯವ್ರ ಮರ್ಯಾದೆ ಪ್ರಶ್ನೆ. ಏನ್ರಿ ನೀವು ಮನೆ ಮಂದಿಗೆಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಮರ್ಯಾದೆ ಅದು ಇದು ಅಂತ ಮಾತಾಡ್ತಿದ್ದೀರಲ್ಲ? ತಪ್ಪು ಮಾಡಿ ಎಷ್ಟು ಚೆನ್ನಾಗಿ ನಾಟಕ ಆಡ್ತಿರಲ್ವಾ? ನಿಮ್ಗೇನು ಅನ್ಸೋದೇ ಇಲ್ವಾ? ರವಿಶಂಕರ್ ಅವರೇ, ನಾಲ್ಗೆ ಬಿಗಿ ಹಿಡಿದು ಮಾತಾಡೋದನ್ನ ಮೊದಲು ಕಲೀರಿ. ಮೇಡಮ್ ಅವ್ರಿಗೆ ಕೋಪ ಬರ್ತಾ ಇದೆ. ಓಕೆ, ಕೂಲ್. ಈಗ ನೀವೇನು ಹೇಳ್ಬೇಕು ಅಂದ್ಕೊಂಡಿದ್ದೀರೋ ಮೊದಲು ಅದನ್ನು, ಆಮೇಲೆ ನಾನು ಮಾತಾಡ್ತೀನಿ. ನೀವು ನಮ್ಮ ಮಾವ ಹತ್ರ ಈ ಕೇಸ್ ವಿಚಾರವಾಗಿ ಬೇರೆ ಒಂದಿಷ್ಟು ಜನರ ಮೇಲೆ ಅನುಮಾನ ಇದೆ ಅಂತ ಹೇಳ್ಕೊಂಡ್ರಲ್ಲ, ಅದು ಯಾರು ಅಂತ ನನಗೆ ಹೇಳ್ಬೋದಾ? ಕೇಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಅನುಮಾನ ಇದೆ ಅಂತ ಹೇಳಿದ್ದೆ, ಆದರೆ ನನಗೆ ಯಾರು ಏನು ಅಂತ ಗೊತ್ತಿಲ್ಲ. ಹಂಗಂತ ನಂತರ ಕೇಳಕ್ಕೆ ಬಂದ್ಬಿಡುದ? ಈಗ ನೀವೇ ಲಾಯರು, ನೀವೇ ಆರ್ಗ್ಯೂ ಮಾಡೋದು. ಏನು ಕಂಡುಹಿಡಿತೀರ ನೀವೇ ಕಂಡುಹಿಡೀರಿ. ನೋಡಿ, ಈ ಕೆಲಸ ನಮ್ಮ ಅಣ್ಣ ಮಾಡಿಲ್ಲ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ನಿಮ್ಮನ್ನು ಕೇಳ್ತಿದ್ದೀನಿ, ಯಾರ ಮೇಲೆ ಅನುಮಾನ ಇದೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ಆಗ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ಬೋದು, ಹಾಗೆ ಅಪರಾಧಿನ ಕಂಡು ಹಿಡಿಬೋದು. ಎರಡಕ್ಕೂ ತುಂಬ ಸಹಾಯ ಆಗುತ್ತೆ. ಆದರೆ ನಮಗೆ ಸ್ಟ್ರಾಂಗ್ ಆಗಿ ನಿಮ್ಮ ಅಣ್ಣ ವೆಂಕಿನೇ ಆಕ್ಸಿಡೆಂಟ್ ಮಾಡಿರೋದು ಅಂತ ಅನಿಸ್ತಿದೆ. ನಿಮಗೆ ಬೇರೆ ಯಾರ ಮೇಲೋ ಅನುಮಾನ ಇದೆ ಅಂತ ಹೇಳ್ಕೊಂಡ್ರಲ್ಲ. ಹಾಂ, ಈಗೇನು ನಾನು ಹೇಳಬೇಕಾ? ಸರಿ, ಒಂದು ಕೆಲಸ ಮಾಡಿ, ಈ 2 ಬೆರಳಲ್ಲಿ ಒಂದು ಬೆರಳನ್ನ ಮುಟ್ಟಿ. ನೀವು ಯಾವ ಬೆರಳು ಮುಟ್ತಿರೋ ಅದ್ರ ಮೇಲೆ ನಿಮಗೆ ಹೇಳಬೇಕಾ ಬೇಡ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಮುಟ್ಟಿ ನೋ, ಹೇಳಬಾರ್ದು ಅನ್ನೋದನ್ನೇ ಮುಟ್ಬಿಟ್ರಲ್ಲ ಮೇಡಮ್. ಏನು ಮಾಡೋಕ್ಕಾಗಲ್ಲ, ಈಗ ನೀವೇ ಕಂಡುಹಿಡಿಬೇಕಷ್ಟೆ. ನೋಡಿ, ನಿಮಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಮಾಡಿ. ಅದನ್ನು ಬಿಟ್ಟು ನಮ್ಮ ಮನೆಯವ್ರ ನೆಮ್ಮದಿ, ನಮ್ಮ ಮಾವ ನೆಮ್ಮದಿ ಎಲ್ಲ ಹಾಳು ಮಾಡಬೇಡಿ. ನೀವು ಸಹಾಯ ಮಾಡಲ್ಲ ಅಂದಿದ ತಕ್ಷಣ ನಾನು ಕೇಸ್ ಬಿಟ್ಬಿಡ್ತೀನಿ ಅಂತ ಏನು ಅನ್ಕೋಬೇಡಿ. ಆ ದೇವರು ಯಾವತ್ತೂ ಒಳ್ಳೆಯವ್ರನ್ನ ಕಾಪಾಡ್ತಾನೆ, ಹಾಗೆ ಕೆಟ್ಟದ್ದು ಮಾಡಿದವ್ರಿಗೆ ಶಿಕ್ಷೆನೂ ಕೊಡ್ತಾನೆ. ಒಂದು ಸರ್ತಿ ಇವಳು ಮಾವ, ಇನ್ನೊಂದು ಸರ್ತಿ ಭಾವನಾ. ಇವ್ರುಗಳನ್ನ ಉರ್ಸೋದ್ರಲ್ಲಿ ಒಂಥರ ಮಜಾ ಇದೆ. ಖುಷಿ ಆಗ್ಬಿಡಿಯ.
ಏಯ್ ಬೆಳಿಗ್ಗೆ ತಾನೇ ಚೆನ್ನಾಗಿದ್ದಲೆ ಸಡನ್ ಆಗಿ ಏನಾಯ್ತು ನಿನಗೆ? ವಿಶ್ವ ನಿಂಗೂ ಫೈಟಿಂಗ್ ಹೇಳ್ಕೊಡ್ಬೇಕಂದ್ರೆ ಹೇಳು, ನಾನು ನಿನಗೆ ಫೈಟಿಂಗ್ ಹೇಳ್ಕೊಡ್ತೀನಿ. ಏಯ್ ಕಪಿ ಥರ ಆಡ್ಬೇಡ, ಫೈಟಿಂಗ್ ಹೇಳ್ಕೊಡ್ತಾಳಂತೆ. ಫೈಟಿಂಗು ಈ ಹುಚ್ಚ ಯಾವಾಗಿಂದ ಸ್ಟಾರ್ಟ್ ಆಯ್ತು ನಿನಗೆ? ಹೇ ವಿಶ್ವ, ನಾನು ಇಷ್ಟು ಜೋಶಲ್ಲಿ ಫೈಟಿಂಗ್ ಹೇಳ್ಕೊಡ್ತೀನಿ ಅಂದರೆ ನೀನು ಬೇಡ ಅಂತ ಹೇಳ್ತಿದ್ಯಲ್ಲ. ಅಮ್ಮ ತಾಯಿ, ನಿನ್ನ ರಿಯಾಕ್ಷನ್ನೇ ನೋಡೋಕ್ಕಾಗಲ್ಲ, ನೀನು ನಿನ್ನ ಆ್ಯಕ್ಷನ್ ಬೇರೆ ನೋಡ್ಬೇಕಾ? ಸುಮ್ಮನೆ ತರಲೆ ಥರ ಮಾತಾಡ್ಬೇಡ. ಅದೇನಾಯ್ತು ಅಂತ ಹೇಳು. ವಿಶ್ವ, ಇವತ್ತು ಏನಾಯ್ತು ಗೊತ್ತಾ? ಏನಾಯ್ತು ಅಂತ ಹೇಳಿದ್ರೆ ತಾನೇ ಗೊತ್ತಾಗೋದು. ನಾನು ಚಂದನ್ ಅವ್ರು ಇವತ್ತು ಪಾರ್ಲರ್. ಏಯ್ ನಿನ್ನ ಮಾತಲ್ಲೆಲ್ಲ ಕೇಳೋಕ್ಕಾಗಲ್ಲ, ಅದನ್ನೇ ಒಂದು ಫ್ಲ್ಯಾಶ್ ಕಟ್ಟಲ್ಲಿ ಹೇಳ್ಬಿಡು. ಸರಿ. ಯಾರು ನೀವು? ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದೀರಾ? ಅಡ್ಡ ಹಾಕಿದ್ದೀರಾ? ಹೋಗ್ರಿ ಸುಮ್ಮನೆ. ಸೌಂದರ್ಯ ದೇವತೆಯ ಆರಾಧಕರು ನಾವು. ನಮ್ಮ ಭಕ್ತಿಗೆ ಇಬ್ಬರು ಒಲದ್ ಬಂದ್ರೆ ಅಭಿಷೇಕ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗ್ತೀವಿ. ಅಭಿಷೇಕನ? ಹೌದು. ಪ್ರಸಾದ ಬೇಕಾ? ಪ್ರಸಾದ ಬೇಕು. ಪ್ರಸಾದ ನಿಂಗೆ ಏನೋ ವಿಶ್ವ, ಚಂದನ್ ಅವ್ರು ಏನು ಸೂಪರ್ ಕಣೋ. ಫೈಟ್ ಮಾಡ್ತಾರೆ, ಹಾಡಾಡ್ತಾರೆ, ಪ್ರೀತಿ ಬಗ್ಗೆ ಅಡ್ವೈಸ್ ಕೊಡ್ತಾರೆ. ಪಾಪ ಪಾಪ ನೆಕ್ಸ್ಟ್ ಲೆವೆಲ್ ಇನ್ಸ್ಪಿರೇಷನ್ ಕಣೋ ಅವರು. ಸೂಪರ್ ಅವರು. ಅಲ್ಲ ಕಣೆ, ಅವಾಗಿಂದ ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ ಹೇಳ್ತಿದ್ವಿ ಹೊರತು ನೀನೇನು ಮಾಡಿದೆ ಅನ್ನೋದನ್ನ ಹೇಳೋದು ಯಾವಾಗ? ವಿಶ್ವ, ನಾನು ನಿನ್ನ ಪ್ರೀತಿ ಮಾಡ್ತಿಲ್ವೇ? ಪ್ರೀತಿ ಅಂತ ಪ್ರೀತಿ ಮಾಡೋ ಕೆಲಸ ಮಾಡು ಅಂದ್ರೆ ಬೇರೆದೆಲ್ಲ ಮಾಡ್ತಾಳೆ. ಅಲ್ಲ, ಅವ್ರನ್ನ ಗುರುಗಳು ಅಂತ ತಗೊಂಡಿದ್ಯಾ ತಾನೆ? ಅವ್ರು ಕಲ್ತಿರೋ ವಿದ್ಯೆಯಲ್ಲಿ ಒಂದು 50% ಕಲ್ತ್ಕೊ, ಯೂಸ್ ಆಗುತ್ತೆ. ಅದನ್ನ ಬಿಟ್ಟು ವಟ್ವಟ ಅಂತ ಮಾತಾಡ್ತೀಯ ಅಷ್ಟೇ, ಇನ್ನೇನು ಮಾಡಲ್ಲ ನೀನು. ಲೋ ವಿಶ್ವ, ಏನು ನನ್ನನ್ನು ಹೀಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಒಂದಲ್ಲ ಒಂದು ದಿವಸ ನನ್ನ ಟ್ಯಾಲೆಂಟ್ನ ನೋಡಿ ನೀನು ಎಷ್ಟು ಖುಷಿ ಪಡ್ತೀಯ ಅಂತ ನೀನೇ ನೋಡ್ತೀನಿ. ಹೌದಾ? ಒಂಚೂರು ಹತ್ರ ಬಾ, ಇನ್ನೊಂದು ಸ್ವಲ್ಪ ಹತ್ರ ಬಾ. ಇದೇ ಡಿಸ್ಟೆನ್ಸಲ್ಲಿ ಕನ್ನಡಿಲಿ ಹೋಗಿ ನಿನ್ನ ಮುಖ ನೋಡ್ಕೊ, ನೀನು ಏನು ಮಾಡ್ತೀಯ ಅಂತ ಗೊತ್ತಾಗುತ್ತೆ. ಬಿಲ್ಡ ಪ್ರಾಣಿ. ಹೋಗಲಿ. ನನ್ನೆನ್ನೆ ಬಿಳ್ಳ ಪ್ರಾಣಿ ಅಂತ ಹೇಳ್ತಾರೆ. ನೋಡ್ತಾ ಇರು ನಿನ್ನ ಮನಸ್ಸಲ್ಲಿ ನಾನು ತೀರ್ಥ ಬಿಲ್ಡಿಂಗ್ನ ಹೇಗೆ ಕಟ್ತೀನಿ ಅಂತ.